ಇತ್ತು ಬ್ಯಾಕ್ ಪ್ರೊಟೆಕ್ಟ್ರೆ ಹಾಕೊತಾ ಇದ್ದೀನಿ. ಟ್ಯಾಗ್ಗಳೆಲ್ಲ ಐತಿ, ಅವೆಲ್ಲ ತೆಗಿಬೇಕು. ಇವತ್ತು ಅನ್ಬಾಕ್ಸ್ ಮಾಡಿರೋದು ನಾನಂತೂ. ಈಗ ರೈಡ್ ಇದೆ. ಟೈಮ್ ಎಷ್ಟಾಗಿದೆ ಗೊತ್ತಾ? ಎಕ್ಸಾಕ್ಟಾಗಿ 5:07 ಆಗಿದೆ ಟೈಮ್. ಎಸ್ ಕಂಫರ್ಟೇಬಲ್ ಬಾಯ್ಸ್, ಕ್ರೇಜಿ ಕಂಫರ್ಟೇಬಲು, ಚೆನ್ನಾಗೂ ಕಾಣ್ತೈತೆ. ಹಲೋ ಗುಡ್ ಮಾರ್ನಿಂಗ್. ಶ್ರೀರಾಮ್ ಫುಲ್ ಆಗಿದೆ. ಇನ್ನು 431 ಕಿಲೋಮೀಟರ್ಸ್ ಇದೆ ರೇಂಜು. ಅಂದರೆ ನಾನು ಬರಬೇಕಾದ್ರೆ ಹಾಕ್ಸ್ಕೊಬೇಕು ನೋಡಿ. ಫ್ಯೂಲ್ ಫುಲ್ ಇದೆ. ಓಡೋ 141 ಇದೆ. ಹಾಂ, ಟ್ರಿಪ್ 1 0.1 ಕಿಲೋಮೀಟರ್ಸು ಈಗ ಸ್ಟಾರ್ಟ್ ಆಗಿದೆ ಟ್ರಿಪ್ಪು. ಓಕೆ, ಈಗ ಕಾಣ್ತಾ ಇದೆಯಾ ನಿಮಗೆ? ದಸ್ ಅ ಹ್ಯೂಜ್ ಥಿಂಗ್ ಆನ್ ಟ್ಯಾಂಕ್ ವೈಸ್. ಸೊ ಇವತ್ತು ನಾವೆಲ್ಲ ಹೊಡ್ತಾ ಇರೋಂಥದ್ದು ಎರ್ಕಾಡಿಗೆ. ಸೊ ಎರ್ಕಾಡಿಗೆ ಹೋಗಬೇಕು ಅಂತಂದರೆ ಹೆಂಗೆ ಹೋಗಬೇಕು? ನಾವು ಇಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿ ಟೋಲು ನೈಸ್ ರೋಡಿಂದು ಅಲ್ಲಿವರೆಗೂ ಹೋಗಬೇಕು. ಅಲ್ಲಿವರೆಗೂ ಹೋಗಿ ರೈಟ್ ತೊಗೋಬೇಕು. ರೈಟ್ ತೊಗೊಂಡ್ರೆ ಅತ್ತಿಬೇಲೆ, ಹೊಸೂರಿಂದ ಕೃಷ್ಣಗಿರಿ, ಅಲ್ಲಿಂದ ಎರ್ಕಾಡು, ಹಂಗೆ. ಸೊ ಆ ಥರ ಹೊಡ್ತಾ ಇರೋಂಥದ್ದು ನಮ್ಮ GSAದು ಫಸ್ಟ್ ಲಾಂಗ್ ರೈಡ್ ಇದು. ಸೊ ಇದ್ರದ್ದು ಏನು ಇವಾಗ 140 ಕಿಲೋಮೀಟ್ರ್ ಏನೋ ಆಗಿದೆ. ಇದರಲ್ಲಿ ನಮ್ಮ ಅರುಣ ಒಂದು 10 ಕಿಲೋಮೀಟ್ರ್ ಓಡಿಸೋರು ಅಷ್ಟೇ ಅವರು. ಮಿಕ್ಕಿದ್ದು 130 ನಾನೇ ಓಡಿಸಿದ್ದೀನಿ. ಬಟ್ ಏನು ಅಂತಂದರೆ ದಿಸ್ ಈಸ್ ಲಾಸ್ಟ್ ಡ್ಯಾನ್ಸ್ ಅಂತ. ನಾನು ಅಷ್ಟೇ ಈ ರೈಡ್ಗೆ ಹೋಗ್ತಾ ಇರೋಂಥ ಟೈಮಲ್ಲೂ ಕೂಡ ಹೇಳಿದ್ದೆ ನಾನು, ನೋಡಿದ್ರು ನಾನು S1000 ಓಡಿಸಲ್ಲ, ಬೂಸ ಓಡಿಸಲ್ಲ, H2 ಓಡಿಸಲ್ಲ, CBR ಅಂತೂ ನಾವು ರ್ಯಾಪಿಗೆ ಕೊಟ್ಟಿದ್ದೀವಿ. ನಾನು ಓಡಿಸೋದು ಬರೀ GSA ಅಷ್ಟೇ. ಸೊ ಬಾಯ್ಸ್ ಎಲ್ಲರೂ ನಿಂಗೆ ಏನು ಬೇಕು ಅದನ್ನು ಮಾಡ್ಕೊಳಪ್ಪ ನೀನು ಅಂತ ಹೇಳ್ಕೊಂಡು ನಂಗೆ GSA ಕೊಟ್ಟಿದ್ದಾರೆ. ನಾನು ಇವತ್ತು ಮನೇಲಿ ಹಾಕೊಂಡ್ಬಿಟ್ಟಿದ್ದೀನಿ. H2 S1000 ಎಲ್ಲ ಅವ್ರಿಗೆ ಕೊಟ್ಬಿಟ್ಟಿದ್ದೆ. ನೆನ್ನೆ ರಾತ್ರಿ ಹೋಗ್ಬಿಟ್ಟು ಫುಲ್ ಟ್ಯಾಂಕ್ ಮಾಡಿಕೊಂಡು ಅಲ್ಲಿ ಶೆಲ್ ಹತ್ರ ಅಡ್ಡಾಡಿ ಬಂದಿದ್ದೀವಿ. ಇನ್ನೊಂದು TK ಅವ್ರ ಹತ್ರ ನಾನು ಅವರ 4R ಇಸ್ಕೊಂಡಿದ್ದೆ, ಟಾಕ್ಸಿಕ್ಕು. ಪಾಪ ಅವ್ರ ಗಾಡಿಗಳೆಲ್ಲ ನನ್ನ ಹತ್ರನೇ ಇದೆ. ಹೈಲಕ್ಸು ನನ್ನ ಹತ್ರನೇ ಇದೆ, ಇದು 4R ನನ್ನ ಹತ್ರನೇ ಇದೆ. ಹೈಲಕ್ಸಲ್ಲಿ ಸಮ್ ಪ್ರಾಜೆಕ್ಟ್ ಈಸ್ ಲೋಡಿಂಗ್, ಬಟ್ 4R ನಾವು ಬೇಕು ನಂಗೆ ಅಡ್ಡಾಡೋಕ್ಕೆ ಅಂತ ಹೇಳ್ಬಿಟ್ಟು ಹೇಳಿದ್ದೆ. ಅವರು ಬ್ರೋ ನಾನು ಇಲ್ಲೇನು ಓಡಿಸಲ್ಲ ಬಿಡಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಅದನ್ನು ಚಿಂಟು ಬರ್ತಾ ಇದ್ದಾನೆ ಅದರಲ್ಲಿ. ನೈಸ್. ಪ್ರಾಬಬ್ಲಿ ಇದು ನಮ್ಮ 4R ಇಂದು ಫಸ್ಟ್ ಲಾಂಗ್ ರೈಡ್ ಅನಿಸುತ್ತೆ. ಇನ್ನೊಂದು, ಇಲ್ಲಿ ಗ್ಲೌಸ್ ಹಾಕಿಲ್ಲ ನಾನು. ಇಲ್ಲಿ ಕೆಂಗೇರಿಯಲ್ಲಿ ನಮ್ಮ ಅರುಣ್ ಅವ್ರು ಸ್ವಲ್ಪ ಹೋಗ್ಬಿಟ್ಟು ನಮ್ಮ ಬೈಕರ್ ಬಾಯ್ಸ್ಗೆ ಕರ್ಕೊಂಡು ಬರ್ತಾರೆ. ಇಲ್ಲಿ ಟ್ಯಾಂಕ್ ಬ್ಯಾಗು ಇರೋವಂಥದ್ದು ಇದಕ್ಕೋಸ್ಕರನೇ ನೋಡಿ. ಫಸ್ಟ್ ಗೇರಲ್ಲೇ ಇರುತ್ತೆ, ಗೇರ್ ಹಾಕೋಂಗಿಲ್ಲ ಏನಿಲ್ಲ, ಮಾಡ್ತಾ ಇರೋದಷ್ಟೇ. ಇಲ್ಲಿ ಸ್ವಲ್ಪ ಸೈಡ್ಗೆ ಹಾಕ್ಕೊಬೇಕು, ಯಾಕಂತಂದರೆ ಅಭಿ ಬಂದಿದ್ದಾರೋ ಇಲ್ಲ ಅಂತ ಹೇಳ್ಬಿಟ್ಟು ನೋಡ್ಕೊಬೇಕು ನಾವು ಆ್ಯಕ್ಚುಲಿ. ಅಭಿಗೆ ಫೋನ್ ಮಾಡಬೇಕು. ಹಾಂ ಚಿಂಟು, ಅಭಿ ಬಂದಿದ್ದಾರೆ. ರೈಡ್ ಸ್ಟಾರ್ಟ್ ಮಾಡಿದ್ದೀವಿ. ಇದೇನು ಅಂತಂದರೆ ಇದು ಕಾರ್ಡು ಹಾಕ್ಕೊಂಡಿದ್ದೀವಲ್ಲ, ಇದನ್ನು ಸೆಟಪ್ ಮಾಡ್ತಾ ಇರೋದು. ಫಸ್ಟ್ ಟೈಮು ಎಲ್ಲ ಕಲ್ತ್ಬಿಟ್ಟು ಮಾಡಿರ್ತೀವಿ. ನೆಕ್ಸ್ಟ್ ಟೈಮ್ ಮಾಡಬೇಕು ಅಂತಂದರೆ ಅಯ್ಯೋ ಎಲ್ಲ ಮರ್ತೋಯ್ತಲ್ಲ ಅಂತ ಅನಿಸ್ತಾ ಇರುತ್ತೆ. ಅಭಿ ಈಸ್ ಆನ್ S1000 ಆ್ಯಂಡ್ ಚಿಂಟು ಈಸ್ ಆನ್ 4R. ಐ ಆಮ್ ಆನ್ ದ ಮೈಟಿ GSA. ಇನ್ನೂ ಬಾಯ್ಸ್ ಬರಬೇಕು. ಇನ್ನು ನಮ್ಮ ರಾಹುಲ್ಲು ಕೂಡ S1000 ಬರ್ತಾರೆ. ಅರುಣು H2 ಓಡಿಸ್ತಾರೆ. ರಾಘು ಬಂದು ಹಾಯಬೂಸ ತೊಗೊಂಬರ್ತಾರೆ. ಆಮೇಲೆ ಮುಂದೆ ಹೋಗ್ತಾ ನಮಗೆ ಇನ್ನೂ ಫ್ರೆಂಡ್ಸು ಜಾಯ್ನ್ ಆಗ್ತಾರೆ. ದೆನ್ ವಿ ವಿಲ್ ಸ್ಟಾರ್ಟ್ ಟುವರ್ಡ್ಸ್. ಎಲ್ಲೋ ಬೈಕ್ಸ್ ಸೌಂಡ್ ಬರ್ತಾ ಇದೆ. ನಾವು ಇವಾಗ ಆ್ಯಕ್ಚುಲಿ ಕೆಂಗೇರಿ ಟೋಲ್ ಹತ್ರ ಇದ್ದೀವಿ. ನಿದ್ದೆ ಆಗೇ ಇಲ್ಲ ಆ್ಯಕ್ಚುಲಿ. ಒನ್ ಆ್ಯಂಡ್ ಹಾಫ್ ಅವರ್ ಏನೋ ಮಲ್ಕೊಂಡಿರ್ಬೇಕಷ್ಟೇ ಮ್ಯಾಕ್ಸಿಮಮ್ಮು. ಸೊ ಇಲ್ಲಿ 4R ಇದೆ. ಇಲ್ಲಿ ನಮ್ಮ ಏನಂತೀರ ಇದಕ್ಕೆ, ಮಾವುತ, ಯು ಕ್ಯಾನ್ ಟೆಲ್ ಎನಿಥಿಂಗ್. GSA ಇದೆ ಅಲ್ಲಿ, ಸಿಂಹ. ಇನ್ನು ಬೈಕ್ಸು ಬರ್ತಾ ಇದೆ. ಏನಿಲ್ಲ, ಈ ರೇಂಜಲ್ಲಿ ಹೊಡೆಯತ್ತಾರಲ್ಲ ಇವರು, ಚೆಚ್ಚಾದ್ಬಿಟ್ಟಾರಲ್ಲ ಅವರು. ಅವರೆಲ್ಲ ಬಿಡು, ಇವರು ನಮ್ಮ ಅರುಣ್ ಹೆಂಗ್ ಹೊಡೆಯತ್ತಾರ ನೋಡು ಅಲ್ಲೇ. ಅರುಣ್ ಚೇಂಜ್ ಆಗಲ್ಲೇ, ಜೆನ್ಸಿ ಆಗ್ಬಿಟ್ಟಾರ ಅರುಣ್.
ಜೈ ಶ್ರೀರಾಮ್. ಚಚ್ಚಾ ಇದ್ರಲ್ಲ ಹಾಕೊಂಡೆಲ್ಲ ಬಾಯ್ಸ್, ಚಚ್ತಾ ಇದ್ರಲ್ಲ, ಎಲ್ಲೋದ್ರು ಅವರು? ಸರ್ ಜೈ ಶ್ರೀರಾಮ್. ಅವ್ರಿಗೆಲ್ಲ ಕನೆಕ್ಟ್ ಆಗ್ಬಿಟ್ಟು ಕಾಲಲ್ಲಿ ಇರುತ್ತಲ್ಲ ಅವಾಗ ಅವ್ರೆಲ್ಲೋದ್ರು? ಅಲ್ಲಿ ಮುಂದೋಗಿದಾರಾ? ಇವ್ರೆಲ್ಲೋದ್ರು? ಕಾರು ಮುಂದೈತೆ. ಮುಂದೈತಾ? ನೋಡ್ರಿ ಹಂಗಾರೆ ಕೆಂಗೆ. ಈಗ ನೆಕ್ಸ್ಟ್ ಕನಕಪುರ ಟೋಲ್. ಬಾಯ್ಸ್ ಎಲ್ಲ ಬಂದ್ಬಿಟ್ಟಿದ್ದಾರೆ. ಲೆಟ್ ಅಸ್ ಗೋ. ಗೋವಾಗ ಆನ್ ಮಾಡೋಣ ನಾವು ಈಗ. ಸೂಪರ್ ಸ್ಪೋರ್ಟ್ ಅವರೆಲ್ಲ ಹಾಕೊಂಡಂಗೆ ಚೆಚ್ತವ್ರು ಹಾಕೊಂಡಂಗೆ. ಹಲೋ ಸರ್. ಹಾಯ್ ಬ್ರೋ, ಚೆನ್ನಾಗಿದ್ದೀರಾ? ನೋಡ್ರಿ ಕನಕಪುರ ನೆಕ್ಸ್ಟ್ ಸ್ಟಾಪ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಬಾಯ್ಸ್ ಎಲ್ಲ ರೈಡಿಂಗ್ ಸ್ಟೈಲ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ನೈಸ್ ನೈಸ್. ಹೆಂಗೆ BMW ಕಂಟ್ರೋಲು? ವೆರಿ ನೈಸ್. ನಮ್ದೇನೋ ಫಸ್ಟ್ ಸರ್ವಿಸ್ ಹಾಕ್ಬೇಕು ಬಾಯ್ಸ್. ಇದು ಲಾಕ್ಡ್ ಇರುತ್ತೆ, ಎಲ್ಲಿಗೆ ಲಾಕ್ಡ್ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ತಡ್ರಿ. ಬಟ್ ದಟ್ ಈಸ್ ಹೌ ವಿ ರೈಡ್. ನೆಕ್ಸ್ಟ್ ಲೆವೆಲ್ ಕಾಣ್ತಾ ಐತಿ ಗಾಡಿ ಬಾಯ್ಸ್. ಟೈಮು ಡೋರ್ ಓಪನ್ ಮಾಡ್ಬಿಟ್ಟಲ್ಲ ಅಣ್ಣ. ಸೊ ಟೈಮು 8:16 ಆಗಿದೆ. ಇವಾಗ ಜಸ್ಟ್ ನಾವು ನೈಸ್ ರೋಡು ಟೋಲು ದಾಟಿದ್ದೀವಿ. ನಮ್ಮ ಆದರ್ಶ ಎಲ್ಲರೂ ಕೂಡ ಮುಂದೆ ಹೋಗ್ಬಿಟ್ಟು ವೇಟ್ ಮಾಡ್ತಾ ಇದ್ದಾರೆ. ಇಲ್ಲಿಂದ ಅಲ್ಲಿ ಹೋಗೋದಕ್ಕೇ ನಮಗೆ ಸುಮಾರು ಒಂದು 40 ಮಿನಿಟ್ಸ್ ಅಂತೂ ಆಗುತ್ತೆ. ವಿ ಆರ್ ಆನ್ ದ ವೇ. ಈ ರೋಡಲ್ಲಿ ಸ್ವಲ್ಪ ಟ್ರಾಫಿಕ್ ಜಾಸ್ತಿ. ಚಿಂಟು ಓಕೆ 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 ಸರ್ ಓಕೆ ಓಕೆ ಸರ್ ಓಕೆ. ಸಾರಿ ಸಾರಿ ಸರ್, ಸಾರಿ ಸಾರಿ ಸರ್. ಟ್ಯಾಕ್ಸಿ ಕೀ ಎತ್ಕೊಂಡ್ಬಿಟ್ಟಿದ್ರು ಪಾಪ. ಅವರು ಕೂಡ ಏನು ಅನ್ನಲಿಲ್ಲ, ಸುಮ್ಮನೆ ಸೌಂಡ್ ಎಲ್ಲ ಜಾಸ್ತಿ ಆಗುತ್ತೆ, ನೀವು ಮೇಲ್ಗಡೆಯಿಂದ ಹೋಗ್ಬಿಡಿ ಅಂತ ಆಗ್ಬಿಟ್ಟು ಹೇಳಿದ್ರು ಅವ್ರು ಪಾಪ. ನಮ್ಮ ಬಾಯ್ಸ್ ಇಲ್ಲಿ ಯಾಕೆ ಯೂ ಟರ್ನ್ ನೋಡಿದ್ಬಿಟ್ಟು ಇಲ್ಲಿ A2Bಗೆ ಹೋಗ್ಬಿಟ್ಟವ್ರಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಚಿಂಟು ಅವ್ರಿಗೆ ಕಂಪನಿ से ऐसे ही आता है भैया ಅಂತೆ. ಎಲ್ಲೋದ್ರು ಎಲ್ಲೋದ್ರು ಎಲ್ಲೋದ್ರು. ಅಲ್ಲ ಇನ್ನೂ 2 ಗಾಡಿಗಳು ಬರ್ತೈತೆ. ನನ್ನ ಗಾಡಿ ಸ್ಟಾಕ್ ಇದೆ, ನನ್ನ ಗಾಡಿ ಫುಲ್ ಲೀಗಲ್ ಸರ್. ಮಿಕ್ಕಿದವ್ರು ಎಲ್ಲರನ್ನೂ ಸೀಸ್ ಮಾಡಿಬಿಡಿ, ನನಗೆ ಸೀಸ್ ಮಾಡೋಕೆ ಹೋಗ್ಬೇಡಿ ಅಂತ ಬಿಡಿ. ನಮ್ಮದು ಲೀಗಲ್ ಅಲ್ಲ, ಫಸ್ಟ್ ಸರ್ವಿಸ್ ಆಗಿಲ್ಲ ಸರ್ ಅಂತ ಹೇಳ್ಬಿಟ್ಟು ಚಿಂಟು ಹಿಡ್ಕೊಬಿಟ್ಟಿದ್ರು. ಸರ್ ಹಿಡ್ಕೊಳ್ಳಿ ಸರ್, ಒಂದು ಎಕ್ಸಾಸ್ಟ್ ಐತೆ ಒಂದು ಅಂತ ಹೇಳ್ಬಿಟ್ಟು. ಎಲ್ಲೆಲ್ಲಿ ಮಾಡೋರಪ್ಪ ಇವರು ಬ್ರೇಕ್ಫಾಸ್ಟು? ಎಲ್ಲೈತಿಲ್ಲಿ A2B ಆಯ್ತಾ B2B ಆಯ್ತಾ? ಬಾಬಾ ಹೋಗೋ ತಗೋ 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 ತಗೋ. ಚಿಂಟುದ ಕೀ ಹೇಳ್ಕೊಂಡು ಜೈ ಅನ್ಸಿದ್ರು. ಇಲ್ಲ ಅವ್ರ ಫ್ರೆಂಡು. A2B ಬಂದಿದ್ದೀವಿ. A2Bಯಲ್ಲಿ ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ಬೇಕು. ದಿಸ್ ಇಸ್ ಅವರ್. ಹೆಂಗಿತ್ತು ರೈಡ್? ನೆಕ್ಸ್ಟ್ ಲೆವೆಲ್. ಮಜಾ ಆಯ್ತಾ? ನಮ್ಮ ಅರುಣ್ ಮಸ್ತಾಗಿ ಓಡಿಸ್ತಾ ಇದ್ದಾರೆ ಈಗ. ಲಾಸ್ಟ್ ಟೈಮು ಕೃಷ್ಣಗಿರಿ ರೈಡುಗಿನ ನೋಡಿದ್ರೆ ಹೆವಿ ಇಂಪ್ರೂವ್ಮೆಂಟ್ ಸಿಕ್ಕಾಪಟ್ಟೆ. ಡ್ರೈವ್ ಮಾಡ್ರಿ ಎಲ್ಲರೂ ಇಲ್ಲಿ.
ಬಾ 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 ಸರ್ರಾಗಿ ಮಾಡಿದ್ರಲ್ಲಿ ಸರ್ ಹೋಗಿ ಬಾಲೆ ಬಾಲೆ ಏಪ್ಪ ನಾ ಗ್ಲೌಸ್ ಕೊಟ್ಟು ಬರ್ತೀನಿ ತಡ್ರಿಪ್ಪ ಇವನಿಗೆ ತೋಲೆ ಯಾವ್ದು ಬೇಕಲೆ ನೋಡಿ ಐಸ್ ಕ್ಯಾಂಡಿ ಬಾಕ್ಸ್ ಇದ್ದಂಗೆ ಐತೆ ನನ್ನ ಹತ್ರ ಇಲ್ಲೆಲ್ಲ ತೋ 707070 nice. Change it from drive to manual 6th ಅಲ್ಲ 5th ಬೇಕು 5th ಅಲ್ಲಿ ಎಳಿಬೇಕಾಗಿರೋದು. ಓ ಗಾಡ್ ಗಮನಿಸು ನಮ್ಮ ಅದೃಷ್ಟ ಕುಲಾಯಿಸು. ಇನ್ನೊಂದು ಗಾಡಿ ಬರಬೇಕಾಗಿತ್ತು, ಇನ್ನೂ 2 ಗಾಡಿ ಬರ್ಬೇಕು ನಮ್ಮದು. ಚೇಂಜ್ ಇಟ್ ಟು ಡ್ರೈವ್ ಮೋಡ್ ಸೊ ದ್ಯಾಟ್ ಇಟ್ ವಿಲ್ ಮೇಂಟೈನ್ ಅದನ್ನು. ಕ್ರೇಜಿ ಗಾಡಿ ಬಾಯ್ಸ್ ಇದು, ಯಪ್ಪ ನೆಕ್ಸ್ಟ್ ಲೆವೆಲ್ ಗಾಡಿ ಅಂತೂ ಇದು. ಅಲ್ಲ 180 ಬ್ರೇಕ್ ಹೊಡೆದ್ರೆ ಹಂಗೆ ರಪ್ ಅಂತ ಹೇಳ್ಬಿಟ್ಟು ಹೆಂಗೆ ನಿಲ್ತಾ ಇದೆ ಗೊತ್ತಾ. ವೇ ಫನ್ ನೋಡಿ ಹೆಂಗೆ ಚೇಂಜ್ ಮಾಡ್ಕೊಂತ ಗೇರು. ಒಳ್ಳೆ ವೆದರ್ ಇದೆ ಇವತ್ತಂತೂ, ಓಡಿಸೋದಕ್ಕೆ ಮಜಾ ಬರ್ತಾ ಇದೆ. ಅಭಿ ಒಬ್ಬರೇ ಹಿಂದೆ ಇದ್ದಾರೆ, ಯಾಕಂತಂದರೆ ಅಭಿ ರನ್ಸ್ ಇನ್ ಇಸ್ ಓನ್ ಟೈಮ್. ಅಭಿಗೆ ನಾವೆಲ್ಲ ಹೆಂಗೆ ಹೋಗ್ತೀವಿ ಅವೆಲ್ಲ ಮ್ಯಾಟ್ರ್ ಆಗಲ್ಲ, ಅಭಿ ಹೆಂಗೆ ಬರ್ತಾರೆ ಅದಷ್ಟೇ ಮ್ಯಾಟ್ರ್ ಆಗೋದು. ಅವ್ರಿಗೆ ಹೇಳಿದ್ವಿ ನಾವು ಬೇಗ ಬಾ ಅಂತ ಹೇಳ್ಬಿಟ್ಟು, ಇಲ್ಲ ಅಂತಂದ್ರು ಅವರು. ನಾನು ಗ್ಲೌಸ್ ಆ್ಯಕ್ಚುಲಿ ಹೈಲಕ್ಸಲ್ಲಿ ಇಟ್ಟಿದ್ದೆ, ಹೈಲಕ್ಸು ಟ್ಯಾಗ್ 99 ಇಟ್ಟಿದ್ವಿ. ಸೊ ಗ್ಲೌಸು ಟ್ಯಾಗ್ 99 ಬೆಳಗ್ಗೆ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದು ಬೇರೆ ತೊಗೊಂಬಂದಿದ್ದೀನಿ. ಬಟ್ ಅದು ಇಲ್ಲೆಲ್ಲ ಸ್ವಲ್ಪ ತಾಗ್ತಾಯಿತ್ತು ನನಗೆ, ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಆರಾಮಾಗಿ ಹೋಗ್ತಾಯಿದ್ದೀನಿ. ಇದರಲ್ಲಿ ಹೆಂಗೂ ಗಾರ್ಡ್ಸ್ ಇದೆಯಲ್ಲ, ನಕಲ್ ಗಾರ್ಡ್ಸು, ದಟ್ ಇಸ್ ಒನ್ ಗುಡ್ ಥಿಂಗ್. ಬಟ್ ಗ್ಲೌಸ್ ಆರ್ ವೆರಿ ಇಂಪಾರ್ಟೆಂಟ್ ಬಾಯ್ಸ್, ಹಾಕ್ಕೊಬೇಕು. ನೋಡಿ ನಾನೆಲ್ಲ ಫುಲ್ ಗೇರ್ಸ್ ಹಾಕ್ಕೊಂಡಿದ್ದೀನಿ ಇವತ್ತು. ಪ್ಯಾಂಟ್ ಆಗಿರಲಿ, ಶೂಸ್ ಆಗಿರಲಿ, ಬೂಟ್ಸ್, ರೈಡಿಂಗ್ ಬೂಟ್ಸು ಆ್ಯಂಡ್ ಎವ್ರಿಥಿಂಗ್ ಫಾರ್ ದಟ್ ಮ್ಯಾಟರ್. ಇದರಲ್ಲಿ ಯಾಕೆ ಕ್ರೂಸ್ ಕಂಟ್ರೋಲ್ ಆನ್ ಆಗ್ತಾ ಇಲ್ಲಪ್ಪ, ಆಫ್ ಆಯ್ತಾ ನೋಡಿ. ಹಿಂಗೆ ಆನ್ ಮಾಡಿದ ತಕ್ಷಣ ಹಿಂಗೆ ಹೊಡಿಬೇಕಾಗಿತ್ತು. ಆಯ್ತು ಅಂತಾಯ್ತು 115 ಎಲ್ಲ ಕಣ ನೋಡಿ ಕ್ರೂಸ್ ಕಂಟ್ರೋಲ್. ಓ ಮೈ ಗಾಡ್, ಅವಲೇ ತೊಗೊತಾ ಇರಲಿಲ್ಲ ಇದು, ಆಮೇಲೆ ಈಗ ತೊಗೊತಾ ಇದೆ. ಯಾರೋ ಬೈತಾವ್ರೆ, ಯಾರಿಗೋ ಬೈತಾ ಇದ್ದಾರೆ. ನಮ್ಮ ಬಾಯ್ಸ್ ಅಂತೂ ಬೈತಾ ಹೋಗ್ತಾ ಇರ್ತಾರೆ. ಅರುಣ್ ಬೈತಾರೆ. ಇಲ್ಲೇ ಒಂದು ಫ್ಯೂಲ್ ಸ್ಟಾಪ್ ತೊಗೊಂಡಿದ್ವಿ ಇಲ್ಲಿ. ಬಟ್ ಅಲ್ಲಿ ಪವರ್ ಇರೋಂಥ ಫ್ಯೂಲ್ ಇರಲಿಲ್ಲ, ನಾರ್ಮಲ್ ಇತ್ತು ಫ್ಯೂಲು. ಮತ್ತು ಎಣ್ಣೆ ಜೊತೆ ಒಳ್ಳೆಣ್ಣೆ ಹಾಕ್ಕೊಡ್ತಾರೆ ಅಂತ ಹೇಳಿ ನೆಕ್ಸ್ಟ್ ಇನ್ನೊಂದು ಕಡೆ ಫ್ಯೂಲ್ ಸ್ಟಾಪ್ ತೊಗೊಳೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಇವಾಗ. ಇದಾಗತ್ತಿದ್ದು ರಾಹುಲ್ ಹೆಲ್ಮೆಟಲ್ಲ, ಸೇಮ್ ಸೈಜು. ಪ್ರೆಸ್ ಅಡ್ಜಸ್ಟ್ ಇಟ್ಟು ಇರು ಬಿಡು. ಅಣ್ಣ it can be open, you can close it also. See here it is. When you are sitting, careful, okay? Sit. No. You're fine. Bye-bye.
ಸುಮಾರು 150 ಕಿಲೋಮೀಟರ್ಸ್ ಏನೋ ಇದೆ ಅಷ್ಟೇ. ಬಟ್ ಗಾಡಿಗಳಲ್ಲೆಲ್ಲ ಫ್ಯೂಲ್ ಬೇಕಾಗಿತ್ತು, ಅದಕ್ಕೆ ನಿಲ್ಲಿಸಿದ್ವಿ. How's it? Huh? How is it? ಹೆಂಗಿದೆ? ಸುಮಾರು ಮನೆಯಿಂದ 183 ಕಿಲೋಮೀಟರ್ಸ್ ಏನೋ ಬಂದಿದ್ದೀವಿ. ನಾನು ಎಲ್ಲರಿಗಿಂತ ಮುಂದೆ ಬಂದುಬಿಟ್ಟಿದ್ದೀನಿ. ಇವಾಗ ಅವ್ರಿಗೆ ಬಾಯ್ಸ್ಗೆಲ್ಲ ವೆಯ್ಟ್ ಮಾಡ್ತಾ ಇದ್ದೀನಿ. ಅವರೆಲ್ಲ ಹಿಂದೆ ಇದ್ದರು. ಇವಾಗ ಈ ಗಾಡಿಯಲ್ಲಿ ರೆಸ್ಟ್ರಿಕ್ಷನ್ಸ್ ಇರ್ತವೆ. ಅಂತಂದರೆ ಫಸ್ಟ್ ಗೇರಲ್ಲಿ ಇಷ್ಟೇ RPM ವರ್ಗೂ ಕೂಡ ಶಿಫ್ಟ್ ಮಾಡ್ಕೊಂಡಿರ್ಬೋದು, ಆ ಥರದ್ದೆಲ್ಲ ಇರುತ್ತೆ. ಬಟ್ ಆಲ್ಮೋಸ್ಟ್ 180+ ಓಡುತ್ತೆ ಗಾಡಿ. ಆರಾಮಾಗಿ ಓಡುತ್ತೆ, ಕಂಫರ್ಟೇಬಲಾಗಿ ಓಡುತ್ತೆ, ವಿತ್ ಪಿಲಿಯನೇ ಓಡುತ್ತೆ. ಸೊ ವೇಟ್ ಮಾಡ್ತಾ ಇದ್ದೀನಿ, ಇನ್ನೂ ಬರಬೇಕು ಬಾಯ್ಸ್ ಎಲ್ಲರೂ ಬಂದಮೇಲೆ ಇಲ್ಲಿಂದ ಮತ್ತೆ ಹೊರಡಬೇಕು. ಇನ್ನೂ ಪ್ರಾಬಬ್ಲಿ ಒಂದು 60-70 ಕಿಲೋಮೀಟರ್ಸ್ ಏನೋ ಇರಬೇಕು ಅನ್ಸುತ್ತೆ. ನಾನು ಸ್ವಲ್ಪ ಇಲ್ಲಿ ಫೋನೆಲ್ಲ ಕನೆಕ್ಷನ್ ಮಾಡ್ತಾಯಿದ್ದೆ. ಫೋನ್ ಆಯಿತು ನಂದು. ಇದು ಹೆಲ್ಮೆಟಿಂದು ಕಾರ್ಡು ಏನಿದೆಯಲ್ಲ, ಇದನ್ನು ಕನೆಕ್ಟ್ ಮಾಡೋದಕ್ಕೆ ನಾನು ಕರೆಕ್ಟಾಗಿ ಬರ್ತಾನೇ ಇಲ್ಲ ಅತ್ತಾಗೆ. ಅದು ಅರ್ಧಂಬರ್ಧ ಆಗ್ತಾಯಿದೆ. ಬಾಡಿಗೆ ಅಮೌಂಟ್ ಕೊಡ್ಬೇಕು ನೀನು. Never not, never under y'all, never ever, I'm forever on. Check my rep and all, check my repertoire, don't check me not. Less is checks involved, I've been feeling like I'm next to God. Next to God, next to God.